ಬಸ್ಸು ಮಕ್ಕಳಿದ್ದಾನೆ ಇಲ್ಲ ಏನಾಯ್ತು ಹುಡುಕಿ ಎರಿಬೇಕು ಯಾರ್ದು ಮತ್ತೆ ಮರಕ್ಸ್ ಇವತ್ತು ಬರ್ತಾರ ಅಂತಲ್ಲ ನಿಮ್ಮ ಗಂಡ ನಿಮ್ಮ ಐದನೇ ಹೆಂಡತಿ ಬರ್ತಂತಂದಾರಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಬರ್ಬೋದು ಅನಿಸುತ್ತೆ ನಿಮ್ಮ ಐದನೇ ಬರ್ತಾರಲ್ಲ ಚೆನ್ನಾಗಮ್ಮ ಏನೋ ಗೊತ್ತಿಲ್ಲ ಬರ್ತಾರೆ ಅನಿಸ್ತೈತೆ ಆಕೆ ನಾಲ್ಕಮ್ಮ ಬರೋದು ನನಗೇನು ಅನ್ಸೋದು ನಮ್ಮ ಅತ್ತೆ ಬರ್ಬೇಕಿತ್ತು ಆಕೆ ಏನು ಆರಾಮಿಲ್ಲ ಅಂತ ಅಂದರು ಅಂತ ಹೋಗಿದ್ದು ನಾಳಿಂದ ಮನೆ ಶಂಕರಪ್ಪನ ಆರಾಮಿಲ್ಲ ಅಂತ ನಮ್ಮ ಅತ್ತಿಗೆ ನನ್ನ ಗಂಡ ನನ್ನ ಐದನೇ ಆಕೆ ಶಾಣ ಅಷ್ಟ ಬರ್ತಾರಂತ ಯಾವಾಗ ಬರ್ತಾರೆ ಗೊತ್ತಿಲ್ಲ ಹೌದಾ ಆಯ್ತಾಗ ಬರಲಿ ಏನಾರ ಮಾಡ್ಬೇಕು ನೋಡೋರಿಗೆ ಹೆಂಗೆ ಏನು ಕತೆ ಏನು ಮಾಡ್ತೀನಿ ನೋಡೋದು ಏನಾರು ಮಾಡ್ಬೇಕು ಬರ್ತಾರಲ್ಲ ನೋಡೋದು ನಮ್ಮ ಅತ್ತಿನ ಬರ್ತಿದ್ಲು ಮತ್ತು ಇವರು ಹೆಂಗೈತೆ ಇವರಷ್ಟ ಮಂದಿ ಬರಕತ್ತಾರ ನೋಡಿ ಏನಾರ ಮಾಡೋಂಗಿದ್ರೆ ಮಾಡಿ ಹೋಳಿಗೆ ಮಾಡ್ತೀನಿ ಹೋಳಿಗೆಲ್ಲಿ ಮಾಡ್ಕೊಂತ ಕುಂದ್ರಿ ನಾನು ಬಿಕ್ಕಿದ್ದೀನಿ ನಾನೆಲ್ಲ ಹೋಳಿಗೆ ಮಾಡ್ಕೊಂತ ಕುಂದ್ರಿ ಏನು ರದ್ದು ಮಾಡ್ತೀನಿ ತಡಿ ಉಜ್ಜಾರ ಶಾಜಾರ ಬಸ್ತೀನಿ ಚಪಾತಿ ಅನ್ನ ಸಾರು ಒಂದು ಹೋಗ್ರಿ ಯಾವುದೋ ಎತ್ತಿನ ಬಂಡಿ ಸೌಂಡ್ ಹತ್ತಾರಾಗ ಬಂದ್ರೆ ಅನಿಸ್ತೈತೆ ನೋಡ್ತೀನಿ ಇದು ಹಳೆ ಕಾಲದ ಸ್ಟೋರಿ ಅಲ್ರಿ ಅದಕ್ಕೆ ಎತ್ತಿನ ಬಂಡಿ ಬರ್ತಿದ್ರು ಅವಾಗಿನ ಮುಂದೆಲ್ಲ ಹಂಗಾಗಿ ಎತ್ತಿನ ಬಂಡಿ ತಗೊಂಡ್ರಿ ಮತ್ತೆ ನಾವು ಬಸ್ನಾಗ ಬರಲ್ಲ ಕಾರ್ನಾಗ ಬರಲ್ಲ ಅಂತ ಕೇಳಕ್ಕೆ ಹೋಗ್ರಿ ಇದು ಸ್ವಲ್ಪ ಹಳೆ ಕಾಲದ ಸ್ಟೋರಿ ಅವ್ರದ್ದಲ್ಲ ಇದು ಇವ್ರದ್ದು ಮಾಲಿ ಮನೆ ಮೇಲೆ ಕಪ್ಪಂದ ಹೊಲಕ್ಕೆ ಹೋಗಿದ್ದು ಯಾರಾಗ ಬಂಡ್ಯಾಗ ಬರ್ತಾರೆ ಯಾರಾಗ ಬರ್ತಾರೆ ಗೊತ್ತಿಲ್ಲ ಬೇ ಬಂಡ್ಯಾಗ ಬರ್ತಾರೆ ಬಸ್ನಾಗ ಬರ್ತಾರೆ ಗೊತ್ತಿಲ್ಲ ಒಟ್ಟಿನಾಗ ಬರ್ತಾರೆ ಅನಿಸ್ತದೆ ನನಗೆ ಬಸವ ನಿಮ್ಗೆ ಹೇಳಕತ್ತೀನಿ ಅವ್ರ ಮನೆಗೆ ಎಲ್ಲ ಚಲೋ ಅದ್ರ ಎಲ್ಲರೂ ಚಲೋ ಅದ್ರ ಅನ್ನಾಗ ಮಾವನು ಪಾಪ ಭಾಳ ಚಲೋ ಐತಿ ನಮಗೆ ಹಾಕಿ ಪಾಪ ಈ ವಯಸ್ಸು ಏನೋ ಗಂಡನ ಹಿಂಗೆ ಸಲಿಗೆ ಬಿಟ್ಟು ಏನು ಅಂತೇಳಿ ಕಷ್ಟ ಅನ್ಭವಿಸಕತ್ತೈತಿ ಈಗ ನಿಮ್ಮ ತಮ್ಮನ ಮಾತು ಕೇಳ್ಕೊಂಡು ಹೆಣ್ಮಗ ಹೆಂಗೆ ಬೇಕಾದ್ರೆ ಇದು ಮಾಡೋದು ಮಾಡ್ಕೊಂಡು ಉಳಿದ ಮನೆ ಸಸ್ತಾರ ಎಷ್ಟು ಚಂದ ಅದ್ರ ಎಲ್ಲದಕ್ಕೆ ಕೂಡ ಇನ್ನೊಬ್ಬಕ್ಕೆ ಅಮ್ಮ ಕರ್ಕೊಂತಿದ್ದು ಅಂತ ಸಣ್ಣ ಹೆಣ್ಮಗಳ ಮೇಲೆ ಊರ ಮಂದಿ ತುಂಬ ಕೆಡ್ತಾರೆ ನೋಡಿ ಆಮೇಲೆ ಹೇಳಕತ್ತೀನಿ ಎಂಥದ್ದು ಕೆಲಸ ಅಂತೇಳಿ ಇದು ಒಂದು ಎಂಥದ್ದು ಮೂರೈತಿ ಇನ್ನೊಬ್ಬನ ನಿಮ್ಮ ತಮ್ಮಂಬನು ಅವನೇನು ಹೊಟ್ಟೆ ಹುಟ್ಟಿಲ್ಲ ಬಿಡು ಚೀದಡಪ್ಪನ ಮಗ ಅವ್ನ ಮಾತು ಕೇಳ್ಬೇಡ ಅವ್ನ ಮಾತು ಕೇಳಿದ್ರೆ ಯಾರು ಉತ್ತರ ಆಗಿಲ್ಲ ಏನಾದ ನಿಮ್ಮೂರಾಗ ಒಂದೇನು ಮಾಡ್ಕೊಂಡು ಊರಾಗ ಸೆಟ್ಲ್ ಆಗ್ಯಾನ ಅವ್ನ ಮಾತು ಕೇಳ್ಕೊಬೇಡ ಅವನೇನು ಚಲೋ ಮನುಷ್ಯಲ್ಲ ಹೇಳಕತ್ತೀನಿ ನನಗೂ ಒಂದೊಂದ್ಸಲ ಹಂಗೆ ಅನಿಸ್ತೈತವೆ ಒಂದೊಂದ್ಸಲ ನೋಡಿದ್ರೆ ಎಲ್ಲರೂ ಅವ್ರ ತಂಗಿ ಹೇಳ್ತಾರೆ ಅಂತ ಒಂದೊಂದ್ಸಲ ಅಂಜಿಕೆ ಅನಿಸ್ತೈತೆ ಹಂಗಾಗಿ ಆಕೆ ನೋಡಿದ್ರೆ ನನಗೂ ಒಂಥರ ಅನಿಸ್ತೈತೆ ಬಣ್ಣಾಗಮ್ಮ ಅವ್ನು ನೋಡಿದ್ರೆ ಮತ್ತು ಏನು ನಂದು ಮತ್ತು ಸಂಸಾರ ಅನ್ನೋದೈತಲ್ಲ ನಮ್ದು ಹೆಣ್ಣಾಗೈತಿ ಈಗ ಅವ್ರಿಗೆಲ್ಲಷ್ಟು ತೊಗೊಂಡೋಗಿಡ್ತಾರಲ್ಲ ಅಂತ ನಮ್ಮ ಅತ್ತಿಗೆ ನಮ್ಮ ಮಗಳು ಅಂದ್ರೆ ಎಲ್ಲ ಜೀವಲ್ಲ ಹಂಗಾಗಿ ನನಗೆ ಅದೊಂಥರ ಅಂಜಿಕೆ ಅಷ್ಟು ಆಗ್ಬಿಟ್ರೆ ಮತ್ತೆ ನನಗೆ ಆಕೆ ಮೇಲೆ ಏನಿಲ್ಲವೆ ಇವನು ಸಂಜೆನೇ ಏನು ಚಲೋ ಮನುಷ್ಯ ಇಲ್ಲ ಅಂತ ಗೊತ್ತು ಆದ್ರೆ ಒಂದೊಂದ್ಸಲ ಅವ್ನು ಹೇಳೋ ಅಲ್ಲಿಗೆ ಇದಾಗ್ಬಿಡ್ತಾವೆ ಸರಿ ಅನಿಸ್ಬಿಡ್ತಾವೆ ಏನು ಸರಿ ಅನಿಸ್ತಾವೆ ಇಲ್ಲಿ ಎಷ್ಟು ಮಂದಿ ಮನೆಗೆ ಬಿಡ್ತಾನೆ ಅವನಿಗೆ ಅದೊಂಥರ ಚಟ ಅದು ಚಲೋ ಹೊತ್ತಿನಾಗ ಇದ್ರಪ್ಪ ಅಂದ್ರೆ ಯಾವುದು ನೋಡಿ ಅವನಿಗೆ ಸುಮ್ಮನೆ ಇರೋಕ್ಕಾಗಲ್ಲ ಇಲ್ಲದೊಂದು ಕಡ್ಡಿ ಕುಂಟ್ರೆ ಹೆಚ್ಚು ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಮನೆ ಮರೆಯದೊಂದು ಅವ್ನ ಕೆಲಸ ನಾನು ಆಡುವ ಚಲೋ ಸಂಸ್ಕೃತಿ ಕಲಿಸಿ ನನಗೆ ನೀ ಎಲ್ಲ ನಾಲ್ಕು ಕೂಡ ಹರ್ಕೊಂಡು ಇದು ಮಾಡಿದಪ್ಪ ಅಂದ್ರೆ ಮತ್ತೆ ಕಣ್ಣಲ್ಲಿ ಶಾಪ್ ಹಾಕಿದಪ್ಪ ಅಂದ್ರೆ ತಿಂದು ಚಲೋ ಆಗ್ತಾನೆ ಮೈ ನೀನೊಬ್ಬಕ್ಕೆ ಹೆಣ್ಮಗಳು ನೀನು ಯಾಕೆ ಹಿಂಗೆ ಮಾಡ್ತಿದ್ದೆ ನಾನು ಮಾತು ಕೇಳಿಸಿ ಅವನೊಬ್ಬ ಅದಕ್ಕೆ ಮೂಲೆಗೆ ಕಂಡು ಹಿಡಿದೇವ ಒಟ್ಟು ಇಲ್ಲೇ ಮೂಲೆ ಆಗ್ಬಿಟ್ಟ ನಮಗಂತ ಇಲ್ಲೇ ಬಂದು ಇಲ್ಲೇ ಕೂತಿರ್ತಾನೆ ಯಾವಾಗಾರ ನೋಡಲಿ ಈಗ ಲಗ್ನ ಆಗಿಂದ ಸರಿ ಬಿಡಲಿ ನಿನ್ನ ಬಂದು ಅಲ್ಲೇ ಒಂದು ಹುಡುಗಿ ನೋಡಿ ಲಗ್ನ ಅದ ಊರಾಗ ಇದಾಗ್ಬಿಟ್ಟ ಅಲ್ಲಿ ಹೆಂಗೆ ನಾಸ್ತಿ ಸಿಗುತ್ತೆ ಅಂತೇಳಿ ಎಲ್ಲರೂ ಸುಮ್ಮನೆ ಇರ್ತಾನೆ ಅಂದ್ರೆ ಅಲ್ಲಿ ನಿಂತ ಮಾಡಕತ್ತಾನ ಅವ್ನ ಮಾತು ಕೇಳಕ್ಕೆ ನೋಡಿ ಹೇಳ್ತಾನೆ ಸುಮ್ಮನೆ ನನಗೆ ಹೇಳಕ್ಕೆ ಬರ್ಬೇಡ ನೀನು ನನಗೇನು ಅಕ್ಕಿ ಮೇಲೆ ಇದಿಲ್ಲ ಅಂತಲ್ಲ ನನಗೆ ಒಟ್ಟು ಮನೇಲಿಂದ ಏನು ಗೊತ್ತಪ್ಪ ಅಂದ್ರೆ ನನಗೆ ಸಹಿಸೋಕ್ಕಾಗಲ್ಲ ಅಷ್ಟೇ ಏನು ನನ್ನ ಗುಣಾಂಕನ ಮಾಡಕತ್ತಾಳ ನಮ್ಮ ಚಿಗವ್ವ ಇಲ್ಲಿ ಬಂದಲ್ರಿ ಇವನ ಹೆಸರು ಸಂಜೆ ಅಂತೇಳಿ ಇವನು ನಮ್ಮ ಅಕ್ಕನ ಮಗ ಇವನೇ ನನ್ನ ಹೊಟ್ಟೆ ಬಿಟ್ಟಿಲ್ಲ ಅದ್ರಾಕಿ ತಮ್ಮತನ ಇವನಿಗೆ ಒಂಚೂರು ಗುಣ ಸರಿ ಇಲ್ಲ ಊರಾಗೆಲ್ಲ ಮನೆ ಹಾಳು ಮಾಡ್ತಾನೆ ಎಲ್ಲರೂ ಮನೆಯೆಲ್ಲ ಮರಬಿಟ್ಟು ಮಾಡಿರ್ತಾನೆ ನಮ್ಮ ಕತೆ ಗುಣವಿಲ್ಲನ್ರಿ ಮತ್ತೆ ಮಾಡ್ತಿದ್ದಾರೆ ಮೂರು ಎತ್ತಿ ಮಕ್ಕಳ್ತಾನೆ ಅದ್ರ ಸಲ ನಿಂದು ಗುಣಗಾನ ಮಾಡ್ತೀವ ಗುಣಗಾನ ಅಂತ ಅನ್ನೋಕ್ಕೂ ಬರೋದು ನನಗೆ ಅರ್ಧಂಬರ್ಧ ಸಾಲಿ ಓದಿ ಊರ ಮನೆಯೆಲ್ಲ ಮುರ್ಕಂತ ತಿರುಗಾಡಕತ್ತಿದ್ದಿ ನಿನ್ನ ಮನೆ ಬರಕ್ಕೆ ಇವತ್ತು ನೀನು ಇಲ್ಲದ್ದಲ್ಲ ಅವ್ರ ಮನೆ ಜಗಳ ಹಚ್ಚಿ ಕುಂತಕೊಂಡು ನೀನು ಏನು ನೋಡು ಸರಿ ಹೇಳಕತ್ತೀನಿ ಅವ್ರ ಮನೆಗೆ ಹೋಗ್ಕೊಬೇಡ ನೀನು ಅಲ್ಲೋದಪ್ಪ ಅಂದ್ರೆ ಏ ಚಿಗವ್ವ ಸುಮ್ಮನೆ ಇರಬೇಕು ನಿನಗೇನು ಗೊತ್ತು ಎಲ್ಲ ಅಲ್ಲಿ ನಮ್ಮ ಮಾವ ತೊಗೊಂಡೋಗಿ ಅವ್ರ ತಂಗಿ ಗಿಡಕತ್ತಾನ ನನಗೇನು ನಮ್ಮ ಅಕ್ಕ ಚಲೋ ಇರಬಾರ್ದು ಅಂತ ಐತೇನ ಆಕಿ ಒಳ್ಳೇದಾಗ ಸಲಗ ನಾನು ಹೇಳ್ತಾನ ನೀನೇನು ಸುಮ್ಮನೆ ಮತ್ತೆ ಇಲ್ಲದಿಲ್ಲಿ ಹೇಳಕ್ಕೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ ಸುಮ್ಮನೆ ನೀನು ಹೌದಪ್ಪ ನಾನು ತಲೆ ಕೆಡಿಸ್ತೀನಿ ಬಾಡ ತಲೆ ಯಾರು ಕೆಡಿಸ್ತಾರಲ್ಲ ನಾನು ಕೆಡಿಸ್ತೀನಿ ನೀನು ಕೆಡಿಸ್ತೆ ನೀನು ಕೆಡ್ಸಕತ್ತಿದೆ ಕಿತ್ತಲಿ ಚಲೋ ಇದ್ದ ಸಂಸಾರ ಮರ ಬಿಟ್ಟು ಮಾಡಕತ್ತಿದ್ದೇನೆ ನಿಂದೆಲ್ಲ ಮನೆಗೆ ಹಾಳಾಗೋದು ಇನ್ನೊಂದ್ಸಲ ಅವ್ರ ಮನೆಗೆ ಹೋದಪ್ಪ ನೋಡು ಅಯ್ಯವ್ವ ಸುಮ್ಮನೆ ಏನು ಕಿರಿಕಿರಿ ಇಟ್ಟಿದ್ದು ನೀನು ಅವಾಗಲಿಂದ ಸುಮ್ಮನೆ ಒಂದಿಷ್ಟು ಮನೆಗೆ ಬಂದ್ರೆ ಹಂಗಿದ್ದು ಮಾಡ್ತಾರೆ ನೀನು ಅಷ್ಟಾಗತ್ತೆ ಕವಸ ಮನೆಗೆ ಬಂದ್ರೆ ನಾವು ಇವತ್ತಂಗೆ ಮಾಡೋದು ನೀನು ಇಷ್ಟು ಮಾಡ್ತೀವಿ ಅಂದ್ರೆ ಇನ್ನೆಷ್ಟು ಅಲ್ಲಿ ಕಟ್ಟೋದು ನಮ್ಗೆ ಕಷ್ಟ ಆಗುತ್ತೆ ಎದುರಿಗೆ ಬಿಡ್ತೀವಿ ಚಪ್ಪಿ ತಗೊಂಡು ಮಾತಾಡ್ತೀವಿ ಒಟ್ಟು ಇಂಥ ಅಲ್ಲಿ ಕಟ್ ಕೆಲಸ ಮಾಡೋದು ಬಿಡಲ್ಲ ಇಂಥ ಕೆಲಸ ಮಾಡೋದು ಬಿಡಲ್ಲ ನಮ್ಮ ಅಕ್ಕ ನೋಡಿದ್ರೆ ಎಷ್ಟು ಚಲೋ ಇದ್ದು ಅವ್ರ ಅಪ್ಪನ ಬುದ್ಧಿನ ಕಲ್ತಾನೆ ನಾನು ಇವ್ರ ಅಪ್ಪಬ್ಬ ಹಿಂಗೆ ಮಾಡಿ ಅರ್ಧಕ್ಕೆ ಬಿಟ್ಟು ನಮ್ಮ ಅಕ್ಕನ ಬಿಟ್ಟು ಹೊಡೆಯೋದ ಅದಾಗ ಬುದ್ಧಿ ಕಲ್ತಾನೆ ನಾನು
ಹೆಚ್ಚಿಗವ ಸುಮ್ಮನೆ ನಿನಗೆ ಏನು ಗೊತ್ತು ನಾವು ಹಿಂಗೆ ಸುಮ್ಮನಿದ್ದಂಗೆಲ್ಲ ಅವರು ಹೆಚ್ಚಿಗೆ ಮಾಡ್ತಾರೆ ಎಲ್ಲ ತೊಗೊಂಡೋಗಿ ಅವ್ರ ತಂಗಿಗೆ ಇಡ್ತಾರೆ ಅವಾಗ ನೋಡಿ ನಮ್ಮ ಅಕ್ಕ ಸುಮ್ಮನೆ ಮುಖ ನೋಡ್ಕೊಂಡು ಕುಂದ್ರಬೇಕಾಗ್ತೈತೆ ನೀನು ಎಷ್ಟರ ಬೈ ಚಪ್ಪಲಿ ತೊಗೊಂಡು ಹೊಡಿ ಏನಾರ ಮಾಡು ನಾನಂತರ ಮನೆಗೆ ಬರೋದು ಬಿಡಲ್ಲ ನನ್ನ ಕೈಲಾದಂಥ ಒಂದಿಷ್ಟು ಗೀತೋಪದೇಶಗಳು ನಮ್ಮ ಅಕ್ಕಗೆ ಹೇಳ್ತಾನೆ ಬಿಡಲ್ಲ ಅವ್ರ ಸಂಸಾರ ಚಲೋ ಇರಲಿ ಅಂತ ನಾನು ಇದು ಮಾಡ್ತೀನಿ ಅಷ್ಟೇ. ದೊಡ್ಡ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶ ಹೇಳ್ತೀನಿ ನಾನು ನಾಳೆ ಸಂಸಾರ ಚಲೋತೆ ನೋಡ್ಕೊಳ್ಳೋದೆ ಇದ್ದಿದ್ದಿಲ್ಲ ಒಂದು 2 ಎಕರೆ ಹೊಲ ಬಿಟ್ಟು ಏನು ಕಿರೋಗಿ ಮೂಲಾಗಿದೆ ಲೋಕೇಶ್ ಅವ್ರಿಗೆಲ್ಲ ನೋಡ್ಕೊಂಡು ಅಂತೇಳಿ ಇದ್ದಿದ್ದು ನಿಂದ ನೀನು ನೋಡ್ಕೊಳ್ಳೋದೆ ಫಸ್ಟ್ ನೀನು ಅವ್ರ ಮೈದ ಬತ್ತು ಲಾಸ್ಟ್ ಆಗುತ್ತೆ ಸುಳಿಂಗ ಭಾಳ ಬೆಳಕಿದಾನ ಅವ್ರ ಅಕ್ಕನ ಮೇಲೆ ಎಲ್ಲದ ಜೀವದ ನೀನು ಏನು ಮಾಡಕ್ಕಿತ್ತಪ್ಪ ಅಂದ್ರೆ ಊರಾಗ ಅಕ್ಕಂದು ತೊಯ್ತಾನೆ ನೀನು ಆಮೇಲೆ ನಾವಂತ ಯಾರು ಬರಲ್ಲ ಬಿಡಿಸಕ್ಕೆ ನಿಮ್ಮಕ್ಕೇನು ಬರ್ತಾವೆ ಅಂತ ಕೇಳಿದ್ರೆ ಸುಳಿಂಗ ಕಂಡ್ರೆ ಮಕ್ಕಳು ಗಡ 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 ನಡಗ್ತಾವೆ ಅಂತ ಪರೆ ನಿಮ್ಮ ಮಾವಂತಿನ ಅವ್ರ ಅಕ್ಕನ ಮೇಲೆ ಭಾಳ ಜೀವನ ಇಲ್ಲದ ಮಾಡಿ ನೀನು ಮತ್ತೆ ಬಿಡ್ಸ್ಕೊಂಡು ಬರ್ತೀನಿ ಅಲ್ಲಿಂದ ಹೇಳಕತ್ತೀನಿ ನಾನು. ಅಯ್ಯ ಅವನು ಕುರುಕ್ಷಿವಲಿಂಗ ಅವನಿಗೆ ಒಂದು ಕ್ವಾರ್ಟರ್ ಕುಡಿಸಿನಪ್ಪ ನನ್ನಿಂದ ಅಡ್ಡಾಡ್ತಾನೆ ಏನಂತ ತಿಳ್ಕೊಂಡಿದ್ದೀನಿ ನಾನು ಯಾವನ್ನ ಮುಟ್ಟಕ್ಕಾಗಲ್ಲ ಊರಾಗ ನೀನು ಏನಂತ ತಿಳ್ಕೊಂಡಿದ್ದು ನಾನು ಮುಟ್ಟಿ ನೋಡು ಯಾರನ್ನ ಯಾಕೆ ನೀ ತಿಳ್ಕಿಡ್ಸಿ ಹೊಡೋದು ನೀನು ಯಾಕೆ ಅನ್ಸುತ್ತೆ ಅವನಿಗೆ ನಾನು ಅದು ನೀನೇನು ತಿಳ್ಕಿಡ್ಸಿ ನೋಡು ಬಸವ ನಿನ್ಗೆ ಹೇಳಕತ್ತೀನಿ ನೀನೇನ್ರ ಈ ಅಲ್ಕಟ್ ಮಾಡನ್ ಮಾತು ಕೇಳ್ಕೊಂಡು ಮನೆಗೆ ಇಲ್ಲದ್ದು ಇರ್ಲಾರ್ದು ಜಗಳ ಆಡಿ ಮನೆ ಒಳದು ಏನಾರ ಬಂದಪ್ಪ ಅಂದ್ರೆ ನಾವಂತೂ ಮನೆಗೆ ಸೇರಿಸಿ ಅದೇನು ಹೇಳಕತ್ತೀನಿ ನೋಡು ಅದ್ರಾಗ ನಿನ್ನ ಗಂಡಿರ್ಬೋದು ಎಲ್ಲರ ಕಿಮ್ಮಲ್ಲಿ ಜೀವ ಅದಾರ ಇವನು ಹೇಳೋ ಮಾತು ಕೇಳ್ಕೊಂಡು ಅವ್ರೇನಾರು ಇದು ಮಾಡಿದ್ರಪ್ಪ ಅಂದ್ರೆ ನೀನೇ ಸರಿ ಮಾಡ್ಬೇಕಿನ ಇಲ್ಲ ನೀನೇ ಅವ್ರ ಮನಸ್ಸು ಕೇಸಿ ಇದು ಮಾಡ್ತೀನಿ ಅಂದ್ರೆ ನಿಮ್ಮ ಅತ್ತಿ ಮಗಳನ್ನ ಬಿಟ್ಕೊಡಲ್ಲ ಒಂದೇದ್ದು 4ನೇದು ಅವ್ನು ಸುಳಿಂಗವನಲ್ಲ ಅವ್ರ ಅಕ್ಕನಂತೂ ಯಾವತ್ತೂ ಎಲ್ಲಿಗೆ ಬಿಟ್ಕೊಟ್ಟಿಲ್ಲ ಇದೇನಾರು ಒಂದು ಮಾಡ್ಕೊಂತಿದ್ದೇನೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರಂತೂ ನಾನಂತೂ ಸೇರಿಸಲ್ಲ ಈ ಅಲ್ಕಟ್ ಮಾಡನ್ ಮಾತು ಕೇಳಪ್ಪ ಅಂದ್ರೆ ಇವನೆದ್ರಿಗೆ ಹೇಳಕತ್ತೀನಿ ನಾನು ಇವನೆದ್ರಿಗೆ ಹೇಳಕತ್ತೀನಿ ನನಗೇನು ಅನಿಸ್ಕಿಲ್ಲ ನೀನೇನು ಚಲೋ ಮನುಷ್ಯಲ್ಲ ಆಯಮ್ಮ ನಿಮ್ಮ ಅತ್ತಿನ ಹೆಣ್ಮಗಳು ಹಾಕಿ ಕಣ್ಣೀರು ಹಾಕಿದ್ವಿ ನಿಮ್ಮ 4ನೇ ನಾಯಮ್ಮ ಕಣ್ಣೀರು ಹಾಕಿದ್ಲಪ್ಪ ಅಂದ್ರೆ ಹಾಕಿ ಒಳ್ಳೆ ಮನುಷ್ಯ ಇಡೀ ಊರು ಮಂದಿ ಹೇಳ್ತಾರೆ ನೀನು ಇಂಥ ಮಾಡಿದಪ್ಪ ಅಂದ್ರೆ ನಿನ್ನ ಮನೆಗೆ ಸೇರಿಸಲ್ಲ ಹೇಳಕತ್ತೀನಿ ನೋಡು ನಿನ್ನ ಇಷ್ಟ. ಯಾಕ ನೀನು ನಮ್ಮ ಚಿಗೋನ್ ಮಾತು ಕೇಳಕ್ಕೆ ಹೋಗ್ಬೇಡ ನನ್ನ ಮಾತು ಕೇಳು ಹೇಳಕತ್ತೀನಿ ನೋಡು ಈಗ ನೋಡು ಈಗೇನು ನಮ್ಮ ಶಶಿ ಹೇಳಲ್ಲ ಆಕೆ ನಿಮ್ಮ ನಾದ್ಯ ಮಗ ಕೊಡ್ಬೇಕಂತ ಮಾತಾಡ್ತಾರೆ ಅವರು ನೀನು ಅದಕ್ಕೆ ಬಿಲ್ಕುಲ್ ಒಪ್ಪಕ್ಕೆ ಹೋಗ್ಬೇಡ ಹೇಳಕತ್ತೀನಿ ನೋಡು. ಇಲ್ಲ ಅದೇನಿಲ್ಲ ನಮ್ಮ ಅತ್ತಿನ ಹೇಳ ಫಸ್ಟ್ನೇ ಹುಡುಗ ಮಾಡಲ್ಲ ನಮ್ಮ ಮನೆಗೆ ಅದೊಂದು ಪದ್ಧತಿ ಐತೆ ನಾವು ಮಾಡಲ್ಲ ಮುಂದೆ ಏನು ಇನ್ನೊಂದು ಹೆಣ್ಣಾದ್ರು ನನಗಾದ್ರು ನಮ್ಮ ಮೈದಿನ ಯಾವ್ದಪ್ಪ ಅಂದ್ರೆ ಮೈದಿನರಿಗೆ ಯಾವ್ದಪ್ಪ ಅಂದ್ರೆ ಅವ್ರನ್ನ ಕೊಡ್ತಾರೆ ಹೊರತು ಅವ್ರಿಗೇನೋ ಫಸ್ಟ್ನೇ ಮಕ್ಕಳಾದ್ರೂ ಕೊಡಲ್ಲ 2ನೇದು ಹಿಂಗಾದ್ರೂ ಕೊಡ್ತಾರೆ ಹೊರತು ಫಸ್ಟ್ನೇದವ್ರಿಗೆ ಫಸ್ಟ್ನೇದವ್ರಿಗೆ ಕೊಡಲ್ಲ ಅಂತ ನಮ್ಮ ಪದ್ಧತಿ ಐತೆ ನಮ್ಮ ಅತ್ತಿನ ಹೇಳ ನೀನೇನು ತಿಳ್ಕೆಡ್ಸಿ ಹೊಡೋದ್ರ ಬಗ್ಗೆ ನನಗೇನು ಅದ್ರ ಬಗ್ಗೆ ಏನಿದಿಲ್ಲ ಹೆಂಗಾರಾಗಲಿ ಇದೊಂದು ಇನ್ನು ಹೆಣ್ಣಾದ್ರೂ ಏನಾದ್ರೂ ಅವ್ರ ಮನೆಗೆ ಮಾತ್ರ ನೀನು ಹೆಣ್ಣು ಕೊಡೋಕೆ ಹೋಗ್ಬೇಡ ಹೇಳಕತ್ತೀನಿ ನೋಡು ನಿನ್ನ ಒಳ್ಳೇದಕ್ಕೆ ಹೇಳ್ತಾನೆ ಎಲ್ಲಷ್ಟು ನೀನು ತಿಳ್ಕಿಡ್ಸಿಬೇಡ ಬೇರೆದ್ರೆ ನಮ್ಮ ಚಿಗೋ ಹೇಳೋದನ್ನ ಆಕೆ ಏನು ಗೊತ್ತು 4 ಮಂದಿ ಗಡ್ಡಿಡೋನು ನಾನು ನೀನು ಇವ್ರು ಹೇಳೋದು ಏನು ತಿಳ್ಕಿಡ್ಸ್ಕೊಬೇಡ ಏನು ತಿಳ್ಕಿಡ್ಸಬೇಕು ಏನು ಬಿಡಬೇಕು ಒಂದು ಗೊತ್ತಾಗೋದು ನನಗಂತರ ಏನೇನಾಗುತ್ತೆ ಏನು ಅರ್ಥ ಗೊತ್ತಾಗೋದು ನನಗೆ ನೋಡಿದ್ರೆ ಒಂಥರ ಅನಿಸ್ತೈತೆ ಎಲ್ಲಿ ನನಗೊಂದು ಅಂಜಿಕೆ ಎಲ್ಲಿ ನನ್ನ ಮನೆ ತೆಲ್ಲಷ್ಟು ತೊಗೊಂಡೇ ಕೊಡ್ತೇನೆ ಅಂತ ಅಷ್ಟೆ. ಅಲ್ಲೇ ತಪ್ಪು ಮಾಡೋದು ನೀನು ಎದಕ್ಕೆ ಪಾಪ ಅನ್ಸ್ಬೇಕು ಇದನ್ನ ಅಲ್ಲಿ ಗಂಡನ ಮನೆಗೆ ಆಸ್ತಿ ಐತಿಲ್ಲ ಅದನ್ನು ಸಿಗ್ತೈತೆ ನೀವ್ಯಾಕೆ ಕೊಡ್ತೀರ ಒಳ್ಳೆಕಿಗೆ ನೀನು ಹೇಳ್ಬೇಕಂತ ಗೊತ್ತಾಗಲ್ಲ ಪಾಪ ಅಂತಂದ್ರೆ 100 ವರ್ಷ ಆಯಸ್ಸು ಕಡಿಮೆ ಆಗ್ತೈತೆ ಪಾಪ ಅನ್ಬಾರ್ದು ಇವತ್ತು ಯಾರಿಗೆ ಇಲ್ಲ ನನಗೆ ಗೊತ್ತೈತಲ್ಲ ಗಂಡ ಮನೆಗೆ ಏನು ಆಸ್ತಿನೇ ಇಲ್ಲ ಅವ್ರ ಪಾಪ ಗಂಡ ಮನೆಗೆ ಆಸ್ತಿ ಇತ್ತಪ್ಪ ಅಂದ್ರೆ ಯಾಕೆ ಇಲ್ಲಿ ಬಂದಿರ್ತಿದ್ರು ಏನೇನೇನಿಲ್ಲ ಅಲ್ಲಿ ಅವ್ರದ್ದು ಏನಿಲ್ಲ ಆಸ್ತಿ ಎಲ್ಲ ಮಾರ್ಕೊಂಡು ತಿಂದಾರೆ 1 ರೂಪಾಯಿದು ಏನಿಲ್ಲ ಕಿ ಗಂಡ ಮನೆಗೆ ಹಂಗಾಗಿ ಇಲ್ಲಿ ಬಂದದಳಕ್ಕೆ ಇಲ್ಲಿ ಬರೋಕೆ ಏನಕ್ಕೆ ಎಲ್ಲೊಂದು ಬರೋಕೆ ಎಲ್ಲರೂ ಇವ್ರು ನಮ್ಮ ಮನೆಯವರು ಮತ್ತು ನಮ್ಮ ಮೈದಿಂದಾರು ಎಲ್ಲರೂ ಹೋಗಿ ಕರ್ಕೊಂಬಂದ್ರು ಅಲ್ಲಿ ಸರಿ ಇಲ್ಲ ಪರಿಸ್ಥಿತಿ ಇಲ್ಲ ಅಲ್ಲಿ ಏನು ಅವ್ರ ಹತ್ತಿನವರೆಲ್ಲ ಮಾವದರೆಲ್ಲ ಮೈದಿಂದಾರ ಅದಾರ ಬಿಡು ಹೆಂಗಿದಾತೈತೆ ಗಂಡಲ್ದ ಮೈದಿಂದಾರು ಎಲ್ಲರ ಥರ ಹತ್ತಿದ ನಾದಿಂದಾರು ಇರ್ತಾರೆ ಅಂತೇಳಿ ಅಲ್ಲಿ ಹೆಂಗಿದಾತೈತೆ ಹಂಗಾಗಿ ಕರ್ಕೊಂಬಂದ್ರಷ್ಟು ಏನಿಲ್ಲ ಬಿಡಲ್ಲ ಅಲ್ಲಿ ಆಸ್ತಿ ಏನಿರಲಿ ಬಿಡ್ಲಿ ತಿಳ್ಕಿಡ್ಸಕ್ಕೆ ಹೋಗ್ಬೇಡ ಒಟ್ಟು ನಾನು ಹಿಂಗೆ ಅದ್ರ ಹಂಗೆ ಹೋಗ್ಬಿಡು ನಿನ್ನ ಜೀವನ ಉದ್ಧಾರ ಮಾಡೋಕೆ ನಾನು ಅನ್ಕೊಂತೀನಿ ತಿಳ್ಕಿಡ್ಸಕ್ಕೆ ಹೋಗ್ಬಿಡು. ಏನಾಯ್ತೇನಪ್ಪ ಏನು ಗೊತ್ತಿಲ್ಲ ಇವರನ್ನು ಬರ್ತಾರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಗೊತ್ತಿಲ್ಲ ನೋಡೋಣ. ಓಕೆ ಸ್ನೇಹಿತರೆ ಈ ಒಂದು ಸ್ಟೋರಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸ್ಟೋರಿಯಲ್ಲಿ ಮುಂದಿನ ಭಾಗವನ್ನು ಮುಂದುವರಿಸ್ತೇವೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಒಂದು ಸಹಾಯ ಆಶೀರ್ವಾದ ಹೀಗೆ ಮುಂದುವರಿದೆ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಚಿಕ್ಕವ್ವ ನನಗೆ ಇಷ್ಟು ಮಾತಾಡಿದೆಲ್ಲ ನೀನು ಸುಮ್ಮನೆ ಬಿಡಲ್ಲ ನೋಡ್ತೀರ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ನೀನು ನಿನ್ನ ಗಂಡ ಇಲ್ಲಿ ನಮ್ಮ ಹೆಣ್ಣಜ್ಜಿ ಮನೆಗೆ ಬಂದು ಆಸ್ತಿ ಹೊಡ್ಕೊಂಡು ನೀನು ನಿನ್ನ ಗಂಡ ಸೇರಿ ಎಲ್ಲ ಆಸ್ತಿ ಹೊಡ್ಕೊಂಡ್ರೆ ನಮ್ಮವ್ವ ಒಂಚೂರು ಕೊಡಲಿಲ್ಲ. ಅದೇ ಸಿಟ್ಟಿಗೆ ನಮ್ಮಪ್ಪ ಮನೆ ಬಿಟ್ಟು ಹೋದ. ಎಲ್ಲ ನೀವು ಅನ್ಭವಿಸಕತ್ತೀರಿ. ನಿಮ್ಮ ಮುಂಚೆ ಚೋಳ ಬಿಡ್ತಂತ ತಿಳ್ಕೊಂಡೆ ನಾನು ಸೇರಿ ಹಿಂಗೆ ತೀರ್ಸಂತ ನೋಡ್ತೀರಿ. ಏನು ಒಂದೇ ಹೆಣ್ಣು ಐತೆ ಅಷ್ಟು ಆಸೆ ನಿಮಗೆ. ಗಂಡಿದ್ದು ನನಗೆ ಆಸ್ತಿ ಕೊಡಲಿಲ್ಲ ನೀವು. ಗಂಡ ಹೆಂಡತಿ ಇಬ್ಬರು ಸೇರಿ ಅದೇ ಚಿಂತೆ ನಮ್ಮ ಅಪ್ಪಿದಾದ ಆ ಸೇರಿ ತೀರ್ಸಂತೀನಿ ನಾನು ನೋಡ್ತೀನಿ. ನನಗೆ ಇದು ಈ ಶಕುನಿ ಸಂಖ್ಯೆನ ಒಂದು ಶಪಥ.